ಹಾಯ್ ಫ್ರೆಂಡ್ಸ್, ರಾಜ್ಯಸಭೆ ಚುನಾವಣೆಯಲ್ಲಿ ಕರ್ನಾಟಕದಿಂದ ಯಾರ್ಯಾರು ಗೆದ್ದಿದ್ದಾರೆ? ಈ 4 ಹೊಸ ಸಂಸದರ ಬಗ್ಗೆ ನಿಮಗೆಷ್ಟು ಗೊತ್ತು? ಇವರು ಯಾವ ರಾಜ್ಯದವರು? ವಯಸ್ಸು ಎಷ್ಟು? ಓದಿರೋದು ಎಷ್ಟು? ಮಾಡಿರೋ ಆಸ್ತಿ ಎಷ್ಟು? ಈವರೆಗೆ ಯಾವೆಲ್ಲ ಹುದ್ದೆಗಳನ್ನ ಇವರು ಅಲಂಕರಿಸಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ರಾಜ್ಯದಿಂದ ಖಾಲಿಯಾದ 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಅದರಲ್ಲಿ ಕಾಂಗ್ರೆಸ್ನಿಂದ ಅಜಯ್ ಮಕೇನ್, ಸೈಯದ್ ನಾಸೀರ್ ಹುಸೇನ್, ಜಿಸಿ ಚಂದ್ರಶೇಖರ್, ಬಿಜೆಪಿಯಿಂದ ನಾರಾಯಣ ಬಾಂಡಗೆ ಮತ್ತು ಜೆಡಿಎಸ್ನಿಂದ ಕುಪೇಂದ್ರ ರೆಡ್ಡಿ ಕಣಕ್ಕೆ ಇಳಿದಿದ್ರು. ಅವರಲ್ಲಿ ಕುಪೇಂದ್ರ ರೆಡ್ಡಿ ಬಿಟ್ಟು ಉಳಿದ 4 ಸಂಸದರಾಗಿ ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ. ಅವರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಅಜಯ್ ಮಕೇನ್, ಕಾಂಗ್ರೆಸ್ನಿಂದ ರಾಜ್ಯಸಭೆಗೆ ಆಯ್ಕೆಯಾದವರಲ್ಲಿ ಒಬ್ಬರು ಅಜಯ್ ಮಕೇನ್. ಇವರು ಕಾಂಗ್ರೆಸ್ನ ಹಿರಿಯ ನಾಯಕರು. ದೆಹಲಿ ಮೂಲದ ಇವರಿಗೆ 60 ವರ್ಷ ವಯಸ್ಸಾಗಿದ್ದು ಎಂಎ ಪದವಿ ಪಡೆದಿದ್ದಾರೆ. ಮೊದಲು NSUI ನಲ್ಲಿ ಗುರುತಿಸಿಕೊಂಡಿದ್ದ ಇವರು ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ತೊಡಗಿಸಿಕೊಂಡ್ರು. ದೆಹಲಿ ವಿಧಾನಸಭೆಗೆ 3 ಸಲ ಆಯ್ಕೆ ಆದ್ರು. ದೆಹಲಿಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಸಚಿವರಾಗಿ, ಸ್ಪೀಕರ್ ಆಗಿಯೂ ಕೆಲಸ ಮಾಡಿದ್ರು. 2004ರ ಲೋಕಸಭೆ ಚುನಾವಣೆ ವೇಳೆ ಇವರು ನವದೆಹಲಿ ಕ್ಷೇತ್ರದಿಂದ ಸ್ಪರ್ಧಿಸಿ ವಿನ್ ಆದ್ರು. ಕೇಂದ್ರ ಗೃಹ ರಾಜ್ಯ ಖಾತೆ ಸಚಿವರಾಗಿ, ಕ್ರೀಡಾ ಸಚಿವರಾಗಿಯೂ ಕೆಲಸ ಮಾಡಿದ್ರು. 2009ರಲ್ಲಿ ಇವರು ಮತ್ತೊಂದು ಸಲ ಲೋಕಸಭೆಗೆ ಆಯ್ಕೆ ಆದ್ರು. ಆದ್ರೆ 2014 ಮತ್ತು 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಮೀನಾಕ್ಷಿ ಲೇಖಿ ವಿರುದ್ಧ ಸೋಲು ಅನುಭವಿಸಿದ್ರು. ನಂತರದಲ್ಲಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಇವರು ಕೆಲಸ ಮಾಡಿದ್ರು. ಇವರು ಈ ಸಲ ಸಲ್ಲಿಸಿರೋ ಅಫಿಡವಿಟ್ ಪ್ರಕಾರ ಇವರ ಹತ್ರ 24 ಕೋಟಿ 43 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅಜಯ್ ರಾಧಿಕಾ ಅನ್ನೋರನ್ನ ಮದುವೆ ಆಗಿದ್ದು ದಂಪತಿಗೆ 3 ಮಕ್ಕಳಿದ್ದಾರೆ. ಇನ್ನು ಇವರ ಚಿಕ್ಕಪ್ಪ ಲಲಿತ್ ಮಕೇನ್ 1984ರಲ್ಲಿ ಲೋಕಸಭೆಗೆ ಆಯ್ಕೆ ಆಗಿದ್ರು. ಆದ್ರೆ ಸಿಖ್ ದಂಗೆಯಲ್ಲಿ ಇವರ ಹೆಸರು ಕೇಳಿ ಬಂದಿತ್ತು. ಹೀಗಾಗಿ ಸಿಖ್ ಸಮುದಾಯಕ್ಕೆ ಸೇರಿದ 3 ಲಲಿತ್ ಮತ್ತು ಅವರ ಪತ್ನಿಯನ್ನ ಹತ್ಯೆ ಮಾಡಿದ್ರು. ಸೈಯದ್ ನಾಸೀರ್ ಹುಸೇನ್, ಸೈಯದ್ ನಾಸೀರ್ ಹುಸೇನ್ ಕೂಡ ಹಿರಿಯ ಕಾಂಗ್ರೆಸ್ ನಾಯಕರಲ್ಲಿ ಒಬ್ರು. ದಾವಣಗೆರೆಯ ಚನ್ನಗಿರಿ ಮೂಲದ ಇವರು MA, MPhil, PhD ಶಿಕ್ಷಣ ಪಡೆದಿದ್ದಾರೆ. 53 ವರ್ಷ ವಯಸ್ಸಾಗಿದೆ. ಇವರು ಮೊದಲಿನಿಂದಲೂ ಕಾಂಗ್ರೆಸ್ನಿಂದಲೇ ಗುರುತಿಸಿಕೊಂಡು ಬಂದಿದ್ರು. 2006ರಿಂದ 2014ರವರೆಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ವಿವಿಧ ಹುದ್ದೆಗಳನ್ನ ಅಲಂಕರಿಸಿದ್ರು. 2018ರಲ್ಲಿ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಆದ್ರು. ವಿವಿಧ ಸಂಸದೀಯ ಸಮಿತಿಗಳಲ್ಲೂ ಇವರಿಗೆ ಸ್ಥಾನ ನೀಡಲಾಗಿದೆ. ಅದಲ್ಲದೆ ಇವರು ಕಾಂಗ್ರೆಸ್ನ ರಾಷ್ಟ್ರೀಯ ಮಾಧ್ಯಮ ವಕ್ತಾರರಾಗಿ, ಯೂತ್ ಕಾಂಗ್ರೆಸ್ನ ನ್ಯಾಷನಲ್ ಸೆಕ್ರೆಟರಿಯಾಗಿಯೂ ಕೆಲಸ ಮಾಡಿದ್ದಾರೆ. ಇವರು ಮೆಹನಾಜ್ ಅನ್ಸಾರಿ ಅನ್ನೋರನ್ನ ಮದುವೆ ಆಗಿದ್ದು 2 ಮಕ್ಕಳಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಇವರ ಫ್ಯಾಮಿಲಿ ಫ್ರೆಂಡ್ ಬ್ರಾಹ್ಮಣ ಸಮುದಾಯದ ಪ್ರೊಫೆಸರ್ ಸಾವಿತ್ರಿ ವಿಶ್ವನಾಥನ್ ಪ್ರಾಣ ಬಿಟ್ರು. ಇವರ ಅಂತ್ಯ ಸಂಸ್ಕಾರವನ್ನ ಖುದ್ದು ನಾಸೀರ್ ಹುಸೇನ್ ನಿಂತು ನೆರವೇರಿಸಿದ್ರು. ಇನ್ನು ನಾಸೀರ್ ಹುಸೇನ್ 6 ಕೋಟಿ 36 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಜಿಸಿ ಚಂದ್ರಶೇಖರ್, ಕಾಂಗ್ರೆಸ್. ಗಂಗೂರ್ ಚಲುವೇಗೌಡ ಚಂದ್ರಶೇಖರ್ ಮೈಸೂರಿನ ಮಿರ್ಲೆಯಲ್ಲಿ ಜನಿಸಿದ ಇವರು ಬೆಳೆದಿದ್ದು ಹಾಸನ ಜಿಲ್ಲೆಯ ಗಂಗೂರಿನಲ್ಲಿ. 55 ವರ್ಷ ವಯಸ್ಸಾಗಿದ್ದು ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. 2003ರಲ್ಲಿ ಕಾಂಗ್ರೆಸ್ ಸೇರಿದ ಇವರು ಪಕ್ಷದ ವಕ್ತಾರರಾಗಿ, AICC ಪ್ರಧಾನ ಕಾರ್ಯದರ್ಶಿಯಾಗಿ, ಕೆಪಿಸಿಸಿ ಉಪಾಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ರು. ನಂತರ ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿ ಅಧ್ಯಕ್ಷರಾಗಿ ಒಳ್ಳೆ ಹೆಸರು ಮಾಡಿದ್ರು. 2018ರಲ್ಲಿ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಆದ್ರು. ಇವರು ಕನ್ನಡದಲ್ಲಿಯೇ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರಿಂದ ಮೆಚ್ಚುಗೆಗೆ ಪಾತ್ರವಾಗಿದ್ರು. ಇವರು ಸುಧಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ಈ ಸಲ ಸಲ್ಲಿಸಿರೋ ಅಫಿಡವಿಟ್ ಪ್ರಕಾರ 20 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ನಾರಾಯಣ ಬಾಂಡಗೆ, ಬಿಜೆಪಿ. ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ಜನಿಸಿದ ನಾರಾಯಣ ಬಾಂಡಗೆ ಬೆಳೆದಿದ್ದು ನೆಲೆಸಿದ್ದು ಬಾಗಲಕೋಟೆಯಲ್ಲಿ. ಮೊದಲಿನಿಂದಲೂ ಬಿಜೆಪಿಯಲ್ಲಿ ಗುರುತಿಸಿಕೊಂಡು ಬಂದಿರೋ ನಾಯಕ.
ಇವರಿಗೆ ಈಗ 72 ವರ್ಷ ವಯಸ್ಸಾಗಿದ್ದು BA ಪದವಿ ಪಡ್ಕೊಂಡಿದ್ದಾರೆ. ಇವರು ಪಕ್ಷ ಸಂಘಟನೆಯಲ್ಲಿ ವಿವಿಧ ಹುದ್ದೆಗಳನ್ನ ಅಲಂಕರಿಸಿದ್ರು. ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಾಗಲಕೋಟೆ ಜಿಲ್ಲಾ ಘಟಕದ ಅಧ್ಯಕ್ಷ, ವಿಜಯಪುರ ಯುವ ಮೋರ್ಚಾ ಅಧ್ಯಕ್ಷ, ರಾಜ್ಯ ಬಿಜೆಪಿ ಕಾರ್ಯದರ್ಶಿ, ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. 2010 ರಿಂದ 2016ರವರೆಗೆ ಇವರು ವಿಧಾನ ಪರಿಷತ್ ಸದಸ್ಯರಾಗಿಯೂ ಕೆಲಸ ಮಾಡಿದ್ದಾರೆ. ನಾರಾಯಣ ಬಾಂಡಗೆ ವಿಮಲಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ರಾಜ್ಯಸಭೆ ಚುನಾವಣೆಗೆ ಸಲ್ಲಿಸಿರೋ ಅಫಿಡವಿಟ್ ಪ್ರಕಾರ ಇವರ ಹತ್ರ 2,66,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಫ್ರೆಂಡ್ಸ್, ಇದು ರಾಜ್ಯದಿಂದ ಹೊಸದಾಗಿ ರಾಜ್ಯಸಭೆಗೆ ಆಯ್ಕೆಯಾದ 4 ಸಂಸದರ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.